ಜಿಲ್ಲಾ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಮೊದಲ ದಿನವಾದ ಭಾನುವಾರ ಶಾಸಕಿ ರೂಪಕಲಾ ಶಶಿಧರ್, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ, ಗುಡಿವಂಡೆ ಮಂಜುನಾಥ್ ರೆಡ್ಡಿ ಸೇರಿದಂತೆ ಒಟ್ಟು 4 ನಾಮಪತ್ರ ಸಲ್ಲಿಸಲಾಗಿತ್ತು. ಇಂದು 32 ಮಂದಿ ನಾಮಪತ್ರ ಸಲ್ಲಿಸಿದ್ದು ಒಟ್ಟು 44 ನಾಮಪತ್ರ ಸಲ್ಲಿಸಲಾಗಿದೆ. ಇದರಿಂದ ಈವರೆಗೂ 48 ಅರ್ಜಿಗಳನ್ನು ಸಲ್ಲಿಸಲಾಗಿದ್ದು, ಇಂದು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಡಿಸಿಸಿ ಬ್ಯಾಂಕ್ಗೆ ಪ್ರವೇಶ ಬಯಸಿ ಅರ್ಜಿ ಸಲ್ಲಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಆಯ್ಕೆ ಬಯಸಿ ಸುಬ್ಬಾರೆಡ್ಡಿ ಚಿನಕಾಯಲಪಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಅರ್ಜಿ ಸಲ್ಲಿಸಿದ್ದಾರೆ. ಸೋಮವಾರ ಬೆಂಬಲಿಗರೊಂದಿಗೆ ಚುನಾವಣೆ ಅಧಿಕಾರಿ ಕಚೇರಿಗೆ ತೆರಳಿ ಕೋಲಾರ, ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ಮಾತನಾಡಿ, ಡಿಸಿಸಿ ಬ್ಯಾಂಕ್ನಿಂದ ಬಡವರಿಗೆ ಸಿಗುವ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲ. ಸರ್ಕಾರದಲ್ಲಿ ಮಾತನಾಡಿ ಬಡವರಿಗೆ ಈ ಬ್ಯಾಂಕ್ನಿಂದ ಹೆಚ್ಚಿನ ಸಾಲ ನೀಡಿ ಬ್ಯಾಂಕನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಾಗಿರುವುದರಿಂದ ನಾನು ನಾಮಪತ್ರ ಸಲ್ಲಿಕೆ ಮಾಡಿರುವುದಾಗಿ ಹೇಳಿದರು. ನಮ್ಮ ಡಿಸಿಸಿ ಬ್ಯಾಂಕ್ಗೆ ನಾಮಿನೇಷನ್ ನಾನು ಸಲ್ಲಿಸಿದ್ದೇನೆ. ಕಾರಣ ಇಷ್ಟೇ, ರೀಸೆಂಟಾಗಿ ಒಂದೂವರೆ ವರ್ಷದಿಂದ ಈ ಡಿಸಿಸಿ ಬ್ಯಾಂಕು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ನಾವು ಇದ್ದು ಸರ್ಕಾರದಲ್ಲಿರೋದ್ರಿಂದ ಅದನ್ನು ಸರಿದಾರಿ ತರೋಣ ಅನ್ನೋ ನಿಟ್ಟಿನಲ್ಲಿ ನಮ್ಮ ಡೆಲಿಗೇಟ್ಸ್ ಆಗಲಿ ಎಲ್ಲ ನಮ್ಮ ಮೆಂಬರ್ಸ್ ಮಾತನಾಡಿ ಇದಕ್ಕೊಂದು ಸರಿದಾರಿ ತೋರಿಸೋಣ ನಿಟ್ಟಿನಲ್ಲಿ ನಿಂತಿದ್ದೇವೆ ವಿನಃ ಬೇರೆ ಏನು ಉದ್ದೇಶ ಇಲ್ಲ. ಅಂದರೆ ಈಗ ಮೊದಲು ಕೊಟ್ಟಂಗೆ ಸಾಲಗಳು ನಾವು ಕೊಡೋಕ್ಕಾಗ್ತಾ ಇಲ್ಲ, ರೀಪೇಮೆಂಟ್ ಆಗ್ತಾ ಇಲ್ಲ, ಸರ್ಕಾರದ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಇದನ್ನು ನಮ್ಮ ಸರ್ಕಾರ ಹಂತದಲ್ಲಿ ಮಾತನಾಡಿ ಇದಕ್ಕೊಂದು ಸರಿದಾರಿ ತೋರಿಸೋಣ ಅಂತ ಅಷ್ಟೇ ಬಿಟ್ಟರೆ ಬೇರೆನೇ ಇಲ್ಲ. ಸರ್, ಆಡಳಿತಾಧಿಕಾರಿ ಇದ್ದರು, ಜನಪ್ರತಿನಿಧಿಗಳಿದ್ದಾಗ ನಡೆದಾಗ ಆಡಳಿತ ಬೇರೆ ನಡೆಯಕ್ಕೆ ಸಾಧ್ಯ ಇಲ್ಲ. 1 ವರ್ಷದಿಂದ ಬ್ಯಾಂಕ್ ಸರಿಯಾಗಿ ನಡೆಯುತ್ತಿಲ್ಲ. ಜನಪ್ರತಿನಿಧಿಗಳು ಇದ್ದರೆ ಮಾತ್ರ ಜನರಿಗೆ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಸಾಧ್ಯ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.